ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಅಕ್ಟೋಬರ್ 13ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 58 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ 173 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ 15 ಪಾಯಿಂಟ್ಗಳ ಗೇನ್ ಮಾತ್ರ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ನಿನ್ನೆ ಸಿಚುವೇಶನ್ ಅನ್ನ ಅಬ್ಸರ್ವ್ ಮಾಡಿದಾಗ ನಿಫ್ಟಿಯಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅಷ್ಟಾಗಿ ವೀಕ್ನೆಸ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. 25,200 ಅರೌಂಡಲ್ಲೇ ನಿಫ್ಟಿ ಟ್ರೇಡ್ ಆಗಿದೆ. ಸೊ ಅದಕ್ಕೆ ಮೇಜರ್ ರೀಸನ್ ಟ್ರಂಪ್ ಅವರ ಕಡೆಯಿಂದ ಬಂದಂಥ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಟ್ರಂಪ್ ಶುಕ್ರವಾರದ ದಿನ ಚೈನಾದ ಮೇಲೆ 100% ಟ್ಯಾರಿಫ್ಸ್ ಅನ್ನು ಹಾಕಿದ್ರು. ಸೊ ಈಗ ಯು ಟರ್ನ್ ತಗೊಂಡಿದ್ದಾರೆ. ಸೊ ಚೈನಾದ ಜೊತೆ ಮತ್ತೆ ಡಿಸ್ಕಷನ್ಸ್ ಆಗುತ್ತೆ, ಮಾತುಕತೆಯ ಮೂಲಕ ಇದನ್ನು ನಾವು ಸಾರ್ಟ್ ಔಟ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಇದರಿಂದ US ಫ್ಯೂಚರ್ಸ್ ಇವತ್ತು ಬೆಳಿಗ್ಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಅದರ ರೀಸನ್ ನಿಂದ ನಿಫ್ಟಿಯಲ್ಲಿ ಕೂಡ ಹೆಚ್ಚಿನ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿಲ್ಲ. ಸೊ ಟ್ರಂಪ್ ಆಲ್ಮೋಸ್ಟ್ ತಮ್ಮ ಸ್ಟೇಟ್ಮೆಂಟ್ನಿಂದ ಮಾರ್ಕೆಟನ್ನು ಕಂಟ್ರೋಲ್ ಮಾಡ್ತಿದ್ದಾರೆ. ವೀಕೆಂಡ್ನಲ್ಲಿ ಈ ರೀತಿಯ ಒಂದು ಸ್ಟೇಟ್ಮೆಂಟನ್ನು ಕೊಡೋದು, ಮಾರ್ಕೆಟ್ನಲ್ಲಿ ಪ್ಯಾನಿಕನ್ನು ಕ್ರಿಯೇಟ್ ಮಾಡೋದು, ಆಮೇಲೆ ಭಾನುವಾರದ ದಿನ ಯು ಟರ್ನ್ ಡಿಸಿಷನ್ಸ್ಗಳನ್ನು ತಗೊಳ್ಳೋದು, ಈ ರೀತಿಯಲ್ಲಿ ಮಾಡಿ ಮಾರ್ಕೆಟ್ನಲ್ಲಿ ಸ್ವಲ್ಪ ಪ್ಯಾನಿಕನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಮಾರ್ಕೆಟ್ ಅದಕ್ಕೆ ರಿಯಾಕ್ಷನನ್ನು ಕೂಡ ಕೊಡ್ತಾ ಇದೆ. ಸೊ ಚೈನಾ ಕೂಡ ಸ್ವಿಫ್ಟ್ ರಿಯಾಕ್ಷನನ್ನು ಕೊಟ್ಟಿದ್ರು. ನಾವು ಟ್ಯಾರಿಫ್ನಿಂದ ಭಯ ಪಡೋದಿಲ್ಲ, ನಾವು ಕೂಡ ಈ ರೀತಿಯಲ್ಲಿ ರಿವರ್ಸ್ ಅಥವಾ ರೆಸಿಪ್ರೋಕಲ್ ಟ್ಯಾರಿಫ್ಸ್ಗಳನ್ನು ಅಪ್ಲೈ ಮಾಡ್ಬೋದು, ಅದರಿಂದ ಮಾತುಕತೆಯ ಮೂಲಕ ಪ್ರಾಬ್ಲಮ್ಸ್ ಅನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿದ್ರು. ಸೊ ಟ್ರಂಪ್ ಕೂಡ ಅದಕ್ಕೆ ಮಾತುಕತೆಯ ಮೂಲಕ ಈ ಡಿಸಿಷನ್ ಅನ್ನ ತಗೋತೀವಿ ಅಂತ ಹೇಳಿದ್ದಾರೆ. ಹಾಗೆ ನವೆಂಬರ್ 1ರಿಂದ ಈ 100% ಟ್ಯಾರಿಫ್ಸ್ ಏನು ಅಪ್ಲೈ ಆಗ್ತಿತ್ತು ಅದು ಅಪ್ಲೈ ಆಗುತ್ತಾ ಇಲ್ವಾ ಅದರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಸೊ ಮೇ ಬಿ ಈ ಟ್ಯಾರಿಫ್ಸ್ ಅನ್ನ ಕ್ಯಾನ್ಸಲ್ ಮಾಡುವಂತ ಚಾನ್ಸಸ್ಗಳೇ ಹೆಚ್ಚಾಗಿ ಕಾಣಿಸ್ತಿದೆ. ಹಾಗೆ ಇವತ್ತು ಮಾರ್ಕೆಟ್ ಅವರ್ಸ್ನ ನಂತರ ಭಾರತದ CPI ಇನ್ಫ್ಲೇಷನ್ ಡೇಟಾ ಕೂಡ ನೋಡೋದಕ್ಕೆ ಸಿಕ್ತು. 1.7% ಇನ್ಫ್ಲೇಷನ್ ಸೆಪ್ಟೆಂಬರ್ ತಿಂಗಳಲ್ಲಿ ಡಿಕ್ಲೇರ್ ಆಗ್ಬೋದು ಅನ್ನೋದೊಂದು ಫೋರ್ಕಾಸ್ಟ್ ಬಂದಿತ್ತು. ಬಟ್ ಅದಕ್ಕಿಂತ ಕಡಿಮೆ ಇನ್ಫ್ಲೇಷನ್ ಡಿಕ್ಲೇರ್ ಆಗಿದೆ. 1.54% ಇನ್ಫ್ಲೇಷನ್ ಅಥವಾ ಹಣದುಬ್ಬರ ನೋಡೋದಕ್ಕೆ ಸಿಕ್ಕಿದೆ. ಇದು ಖಂಡಿತವಾಗ್ಲೂ ಭಾರತದ ಎಕಾನಮಿಗೆ ಪಾಸಿಟಿವ್ ಆಗಿರುತ್ತೆ. ಇನ್ಫ್ಲೇಷನ್ ಕನ್ಸಿಸ್ಟೆಂಟ್ ಆಗಿ ಕಡಿಮೆ ಆಗ್ತಾ ಬರ್ತಿದೆ. ಸೊ ಜುಲೈ ತಿಂಗಳಲ್ಲಿ ಕೂಡ 1.55% ಇನ್ಫ್ಲೇಷನ್ ಬಂದಿತ್ತು. ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಇನ್ಫ್ಲೇಷನ್ ಇನ್ಕ್ರೀಸ್ ಆಗಿತ್ತು. ಮತ್ತೆ ಸೆಪ್ಟೆಂಬರ್ನಲ್ಲಿ ಇನ್ಫ್ಲೇಷನ್ ಕಡಿಮೆ ಆಗಿದೆ. ಸೊ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಪೋರ್ಟ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 1.7% ಜಂಪ್ ಅದಾನಿ ಪೋರ್ಟ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಬ್ರೋಕರೇಜ್ನ ಕಡೆಯಿಂದ ಬಂದಂಥ ಕವರೇಜ್ ಕೂಡ ಆಗಿರುತ್ತೆ. ಇನ್ವೆಸ್ಟೆಕ್ ಬ್ರೋಕರೇಜ್ ಅದಾನಿ ಪೋರ್ಟ್ ಸ್ಟಾಕ್ ಅನ್ನು ಕವರ್ ಮಾಡಿ 1715ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ಸ್ ಕನ್ಸಿಡರಬ್ಲಿ ಇನ್ಕ್ರೀಸ್ ಆಗುತ್ತೆ. ಆ ಒಂದು ರೀಸನ್ ನಿಂದ ಕಂಪನಿ ಒಳ್ಳೆ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಬಹುದು. ಹಾಗೆ ಲಾಜಿಸ್ಟಿಕ್ಸ್ ಸ್ಪೇಸ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ಇದೆ ಅಂತ ಕೂಡ ಬ್ರೋಕರೇಜ್ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಟಾರ್ಗೆಟ್ ಅಪ್ಗ್ರೇಡ್ ಆಗಿರೋದ್ರಿಂದ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಾನು ಕೂಡ ಅಷ್ಟೇ ದೀಪಾವಳಿ ಸ್ಟಾಕ್ಸ್ ಅನ್ನ ಕವರ್ ಮಾಡಿದಾಗ ಅದಾನಿ ಪೋರ್ಟ್ಸ್ ಅನ್ನ ಕೂಡ ಕವರ್ ಮಾಡಿದ್ದೆ. ಸೊ ಕಂಪನಿ ಒಳ್ಳೆ ಒಂದು ಎಕ್ಸ್ಪಾನ್ಷನ್ ಮಾಡ್ತಿರೋದ್ರಿಂದ ಪ್ರಾಫಿಟ್ಸ್ ಗ್ರೋ ಆಗುವಂತ ಎಲ್ಲ ಚಾನ್ಸಸ್ಗಳು ಕೂಡ ಇರುತ್ತೆ. ಬಜಾಜ್ ಆಟೋ, ಬಜಾಜ್ ಫಿನಾನ್ಸ್ ಕೂಡ 1.5% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. ಶ್ರೀರಾಮ್ ಫಿನಾನ್ಸ್ ಕೂಡ 1% ಗೇನ್ ಆಗಿದೆ. ಇಂಡಿಗೋನಲ್ಲಿ ಕೂಡ 1% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಮೋಟಾರ್ಸ್ ಟಾಪ್ ಲೂಸರ್ ಆಗಿತ್ತು. 2.5%ಗೂ ಹೆಚ್ಚಿನ ಕರೆಕ್ಷನ್ ಟಾಟಾ ಮೋಟಾರ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಮೋಟಾರ್ಸ್ನ ಡಿಮರ್ಜರ್ಗೆ ರೆಕಾರ್ಡ್ ಡೇಟ್ ಅಕ್ಟೋಬರ್ 14 ಆಗಿರುತ್ತೆ. ಸೊ ನಾಳೆ ಮಂಗಳವಾರದ ದಿನ ಸ್ಟಾಕ್ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಯಾರೆಲ್ಲ ಇನ್ನೂ ಕೂಡ ಟಾಟಾ ಮೋಟಾರ್ಸ್ನ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ದೀರಾ, ನಿಮಗೆ ಇನ್ನೊಂದು ಅಡಿಷನಲ್ ಶೇರ್ ಕ್ರೆಡಿಟ್ ಆಗುತ್ತೆ. ಆದ್ರಿಂದ ನಾಳೆ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಅಡಿಷನಲ್ ಶೇರ್ ಬಂದಮೇಲೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಿದೆ ಸೊ ಅದು ಅಡ್ಜಸ್ಟ್ ಆಗುತ್ತೆ. ಸೊ ಸ್ವಲ್ಪ ದಿನಗಳ ಕಾಲ ನಿಮ್ಮ ಇನ್ವೆಸ್ಟೆಡ್ ಅಮೌಂಟ್ ನೆಗೆಟಿವ್ನಲ್ಲಿ ಕಾಣಿಸ್ಬೋದು. ಬಟ್ ಅಡಿಷನಲ್ ಶೇರ್ ಕ್ರೆಡಿಟ್ ಆಗೋದ್ರಿಂದ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ವಿಪ್ರೋ ಸ್ಟಾಕ್ ಪ್ರೈಸ್ನಲ್ಲಿ 1.5%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. HUL ಕೂಡ 1.5% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಮ್ಯಾಕ್ಸ್ ಹೆಲ್ತ್ ಕೇರ್, ಇನ್ಫೋಸಿಸ್ನಲ್ಲಿ ಕೂಡ 1%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ರೀಸೆಂಟಾಗಿ ಬ್ರೋಕರೇಜ್ಗಳ ಕಡೆಯಿಂದ IT ಕಂಪನಿಗಳು ಅಷ್ಟೊಳ್ಳೆ ರಿಸಲ್ಟ್ಸನ್ನು ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಲ್ಲ ಅನ್ನುವಂಥ ಒಂದು ಅಪ್ಡೇಟ್ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಬ್ಯಾಂಕ್ಗಳು ಕೂಡ ಕ್ವಾರ್ಟರ್ 2ನಲ್ಲಿ ಅಷ್ಟು ಸ್ಟ್ರಾಂಗ್ ರಿಸಲ್ಟ್ಸ್ ಡಿಕ್ಲೇರ್ ಮಾಡೋದಿಲ್ಲ ಅಂತ ಮೋತಿಲಾಲ್ ಓಸ್ವಾಲ್ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಬ್ಯಾಂಕ್ಗಳ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 7ರಿಂದ 8% ಫಾಲ್ ಆಗ್ಬೋದು ಅನ್ನೋದು ಮೋತಿಲಾಲ್ ಓಸ್ವಾಲ್ನ ಒಂದು ವ್ಯೂ ಆಗಿರುತ್ತೆ. ಬಟ್ ಆಮ್ಕೆ ಗ್ಲೋಬಲ್, HDFC ಬ್ಯಾಂಕ್, ICICI ಬ್ಯಾಂಕ್, ಇಂಡಿಯನ್ ಬ್ಯಾಂಕ್ ಒಳ್ಳೆ ಒಂದು ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ. ಆಕ್ಸಿಸ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಬಂಧನ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಈ ಬ್ಯಾಂಕ್ಗಳ ರಿಸಲ್ಟ್ ಅಷ್ಟು ಸ್ಟ್ರಾಂಗ್ ಆಗಿ ಇರೋದಿಲ್ಲ ಅಂತ ಬ್ಯಾಂಕ್ ಸ್ಪೆಸಿಫಿಕ್ ಅಪ್ಡೇಟ್ಸ್ಗಳನ್ನ ಶೇರ್ ಮಾಡಿದ್ದಾರೆ. ಸೊ ಇದೇ ವಾರದಲ್ಲಿ ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ICICI ಬ್ಯಾಂಕ್ನ ರಿಸಲ್ಟ್ ಇದೆ. ನೋಡಬೇಕಾಗುತ್ತೆ ಯಾವ ರೀತಿ ಒಂದು ರಿಸಲ್ಟ್ ಈ ಬ್ಯಾಂಕ್ಗಳ ಕಡೆಯಿಂದ ಬರುತ್ತೆ ಅಂತ. ಸೊ ಸ್ಟಾಕ್ ಮಾರ್ಕೆಟ್ನಿಂದ ಅಷ್ಟು ಸ್ಟ್ರಾಂಗ್ ರಿಸಲ್ಟ್ಸ್ ಸಿಗದೇ ಇರೋ ಒಂದು ರೀಸನ್ನಿಂದ ಸಾಕಷ್ಟು ಜನ ಡಿಮ್ಯಾಟ್ ಅಕೌಂಟ್ಸನ್ನು ಹೊಂದಿದ್ರು ಕೂಡ ಆಕ್ಟಿವ್ ಆಗಿ ಡಿಮ್ಯಾಟ್ ಅಕೌಂಟ್ಸ್ಗಳನ್ನು ಯೂಸ್ ಮಾಡ್ತಿಲ್ಲ. ಅಂದರೆ ಅವರು IPOಗಳಲ್ಲಿ ಅಪ್ಲೈ ಮಾಡ್ತಿಲ್ಲ, ಯಾವುದೇ ಒಂದು ಸ್ಟಾಕನ್ನು ಪರ್ಚೇಸ್ ಮಾಡ್ತಿಲ್ಲ. ಈ ರೀತಿಯಲ್ಲಿ ಸಾಕಷ್ಟು ಇನ್ಆಕ್ಟಿವ್ ಅಕೌಂಟ್ಸ್ ನೋಡೋದಕ್ಕೆ ಸಿಗ್ತದೆ.
ಸೊ ಈ ರೀಸನ್ನಿಂದ ಡಿಸ್ಕೌಂಟ್ ಬ್ರೋಕರೇಜ್ಗಳು ಈ ಕ್ವಾರ್ಟರ್ನಲ್ಲಿ 26 ಲಕ್ಷ ಕ್ಲೈಂಟ್ಗಳನ್ನು ಕಳ್ಕೊಂಡಿದ್ದಾರೆ. ಅವರು ಡಿಮ್ಯಾಟ್ ಅಕೌಂಟ್ಗಳನ್ನು ಕ್ಲೋಸ್ ಮಾಡಿಲ್ಲ, ಜಸ್ಟ್ ಇನ್ಆಕ್ಟಿವ್ ಡಿಮ್ಯಾಟ್ ಅಕೌಂಟ್ಸ್ ಇದೆ. ಸೊ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಆಗಲಿಲ್ಲ ಅಂದರೆ ಅದನ್ನು ಇನ್ಆಕ್ಟಿವ್ ಅಕೌಂಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ ಟ್ರೇಡಿಂಗ್ ಕೂಡ ಕಡಿಮೆ ಆಗುತ್ತೆ, ವಾಲ್ಯೂಮ್ಸ್ ಕೂಡ ಡ್ರಾಪ್ ಆಗುತ್ತೆ. ಇದು ಡಿಸ್ಕೌಂಟ್ ಬ್ರೋಕರೇಜ್ಗಳ ರೆವೆನ್ಯೂ ಪ್ರಾಫಿಟ್ನ ಮೇಲೆ ಇಂಪ್ಯಾಕ್ಟನ್ನು ತರಬಹುದು. ಈ ರೀಸನ್ನಿಂದ ಏಂಜಲ್ ಒನ್ ಇವತ್ತು ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿತ್ತು, ಬಟ್ ಕೊನೆ 1 ಗಂಟೆನಲ್ಲಿ ಒಳ್ಳೆಯ ಒಂದು ರಿಕವರಿ ಏಂಜಲ್ ಒನ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನೋಡಬೇಕಾಗುತ್ತೆ ಏಂಜಲ್ ಒನ್ನ ಕಡೆಯಿಂದ ಯಾವ ರೀತಿ ಒಂದು ರಿಸಲ್ಟ್ ಈ ಕ್ವಾರ್ಟರ್ನಲ್ಲಿ ಬರುತ್ತೆ ಅಂತ. BLS ಇಂಟರ್ನ್ಯಾಷನಲ್ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಗ್ಗೆ 18% ಡ್ರಾಪ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ಟಾಕ್ ಸ್ವಲ್ಪ ರಿಕವರ್ ಆಗಿದೆ. ಇದಕ್ಕೆ ರೀಸನ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮುಂದಿನ 2 ವರ್ಷಗಳ ಕಾಲ ಯಾವುದೇ ರೀತಿಯಲ್ಲಿ ಕಾಂಟ್ರಾಕ್ಟ್ಸ್ಗಳನ್ನು ಸೈನ್ ಮಾಡಬಾರ್ದು ಅಂತ ಇವ್ರಿಗೆ ರೆಸ್ಟ್ರಿಕ್ಷನ್ ಅನ್ನು ಹಾಕಿದ್ದಾರೆ. ಆ ರೀಸನ್ನಿಂದ ಎಕ್ಸಿಸ್ಟಿಂಗ್ ಕಾಂಟ್ರಾಕ್ಟ್ನ ಮೇಲೆ ಇಂಪ್ಯಾಕ್ಟ್ ಆಗದೇ ಇದ್ರೂ ಕೂಡ ಮುಂದೆ ಇವರೇನು ಕಾಂಟ್ರಾಕ್ಟ್ಸನ್ನು ಸೈನ್ ಮಾಡೋದಕ್ಕೆ ಆಗೋದಿಲ್ಲ, ಅದರಿಂದ ಬಿಸ್ನೆಸ್ ಇಂಪ್ಯಾಕ್ಟ್ ಬರ್ಬೋದು ಅಂತ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ರೀತಿಯಲ್ಲಿ ನೆಗೆಟಿವ್ ನ್ಯೂಸ್ಗಳು ಬಂದಾಗ ಸ್ಟಾಕ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಸೊ ವೊಡಾಫೋನ್ ಐಡಿಯಾ ಮತ್ತೆ ಇವತ್ತು 4% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಇವತ್ತು ಸುಪ್ರೀಂ ಕೋರ್ಟ್ನ ಕಡೆಯಿಂದ ಜಡ್ಜ್ಮೆಂಟ್ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು, ಬಟ್ ಮತ್ತೆ ಇನ್ನೊಂದು ಡೇಟ್ ಸಿಕ್ಕಿದೆ. ಅಕ್ಟೋಬರ್ 27ಕ್ಕೆ ಹಿಯರಿಂಗನ್ನು ಸುಪ್ರೀಂ ಕೋರ್ಟ್ ಪೋಸ್ಟ್ಪೋನ್ ಮಾಡಿದ್ದಾರೆ. ಆ ಒಂದು ಡೇಟ್ನಲ್ಲಿ ಕೂಡ ಹಿಯರಿಂಗ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಮತ್ತೆ ಸ್ಟಾಕ್ ಕರೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಜಸ್ಟ್ ನ್ಯೂಸ್ ಬೇಸಿಸ್ ಮೇಲೆ ವೊಡಾಫೋನ್ ಟ್ರೇಡ್ ಆಗ್ತದೆ. ಸೊ ಸುಪ್ರೀಂ ಕೋರ್ಟ್ನ ಕಡೆಯಿಂದ ಪಾಸಿಟಿವ್ ಔಟ್ಕಮ್ ಏನಾದರೂ ಬಂದರೆ ಸ್ಟಾಕ್ ಗೇನ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಗೆಟಿವ್ ಔಟ್ಕಮ್ ಬಂದರೆ ಸ್ಟಾಕ್ ಮತ್ತೆ ಕರೆಕ್ಟ್ ಆಗುತ್ತೆ. ಸೊ ರಿಲಯನ್ಸ್ ಪವರ್ ಸ್ಟಾಕ್ ಪ್ರೈಸ್ನಲ್ಲಿ 5% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಬೆಳಿಗ್ಗೆ 10% ಡೌನ್ ಸೈಡ್ನಲ್ಲಿ ರಿಲಯನ್ಸ್ ಪವರ್ ಟ್ರೇಡ್ ಆಗ್ತಿತ್ತು. ಇದಕ್ಕೆ ರೀಸನ್ ಕಂಪನಿಯ CFO ಚೀಫ್ ಫಿನಾನ್ಸ್ ಆಫೀಸರನ್ನು ED ಅರೆಸ್ಟ್ ಮಾಡಿದ್ದಾರೆ. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಇವರನ್ನು ಅರೆಸ್ಟ್ ಮಾಡಿದ್ದಾರೆ. ಹಾಗೆ CFO ರೆಸಿಗ್ನೇಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ರಿಲಯನ್ಸ್ ಪವರ್ ಕೂಡ ಅಷ್ಟೇ ತುಂಬಾನೇ ರಿಸ್ಕಿ ಸ್ಟಾಕ್ ಆಗಿರುತ್ತೆ. ಫಿನಾನ್ಷಿಯಲ್ಸ್ ಕೂಡ ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ರೀಸೆಂಟ್ ಟೈಮ್ನಲ್ಲಿ ಕೆಲವೊಂದಿಷ್ಟು ಆರ್ಡರ್ಸ್ಗಳು ಬರ್ತಿದ್ರು ಕೂಡ ಕಂಪನಿಯಲ್ಲಿ ಸಾಕಷ್ಟು ನೆಗೆಟಿವ್ ನ್ಯೂಸ್ಗಳು ಇದೆ. ರಿಲಯನ್ಸ್ ಪವರ್ ಅನಿಲ್ ಅಂಬಾನಿಯವರ ಕಂಪನಿ ಆಗಿರುತ್ತೆ, ಇದು ಮುಖೇಶ್ ಅಂಬಾನಿಯವರ ಕಂಪನಿ ಆಗಿರೋದಿಲ್ಲ. ಸೊ ಆ ಒಂದು ಕ್ಲಾರಿಫಿಕೇಶನ್ ಇಟ್ಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಕೆಫಿನ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ 7% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೂ ರೀಸನ್ ಬ್ರೋಕರೇಜ್ನ ಕಡೆಯಿಂದ ಬಂದಂಥ ಒಂದು ಅಪ್ಗ್ರೇಡ್ ಆಗಿರುತ್ತೆ. ಸಿಟಿ ಬ್ರೋಕರೇಜ್ ಕೆಫಿನ್ ಟೆಕ್ನಲ್ಲಿ ಈ ಮುಂಚೆ ಸೆಲ್ ಕಾಲನ್ನು ಕೊಟ್ಟಿದ್ರು, ಅದನ್ನು ಈಗ ಬೈಗೆ ಚೇಂಜ್ ಮಾಡಿದ್ದಾರೆ. ಹಾಗೆ ಒಳ್ಳೆಯ ಒಂದು ಟಾರ್ಗೆಟ್ ಅಪ್ಗ್ರೇಡ್ ಕೂಡ ನೋಡೋದಕ್ಕೆ ಸಿಗ್ತದೆ. 1215 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಈಗ ಕೆಫಿನ್ ಟೆಕ್ನಾಲಜೀಸ್ 1150 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದು ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ ಬರ್ತಿರೋದು ಈ ಕಂಪನಿಗೆ ಪಾಸಿಟಿವ್ ಆಗುತ್ತೆ ಅನ್ನೋದು ಸಿಟಿಯ ಒಂದು ವ್ಯೂ ಆಗಿರುತ್ತೆ. HCL ಟೆಕ್ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ 4236 ಕೋಟಿಯ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದೆ. ಇಯರ್ ಆನ್ ಇಯರ್ ಫ್ಲಾಟ್ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದ್ರು ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ನಲ್ಲಿ 10% ಜಂಪ್ ಇದೆ. ಸೊ ಬ್ರೋಕರೇಜ್ಗಳ ಎಸ್ಟಿಮೇಷನ್ಸ್ ಏನಿತ್ತು ಅದೇ ಪ್ರಕಾರ ರಿಸಲ್ಟ್ಸ್ ಬರ್ತಿರೋದು ಕಾಣಿಸ್ತಿದೆ. ಹಾಗೆ ಕಂಪನಿ 12 ರೂಪಾಯಿಯ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಅಕ್ಟೋಬರ್ 17 ಆಗಿರುತ್ತೆ. ಅಕ್ಟೋಬರ್ 28ರ ಒಳಗಾಗಿ ಡಿವಿಡೆಂಡ್ ಅನ್ನು ಕ್ರೆಡಿಟ್ ಮಾಡ್ತೀವಿ ಅಂತ ಕಂಪನಿ ಹೇಳಿದ್ದಾರೆ. ಸೊ ಕಂಪನಿಯ ಡೀಟೇಲ್ ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡಿದಾಗ ಫಿಗರ್ಸ್ ನಮಗೆ ಕ್ರೋರ್ಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಕ್ವಾರ್ಟರ್ನಲ್ಲಿ 31,942 ಕೋಟಿಯ ರೆವೆನ್ಯೂ ಜನರೇಟ್ ಆಗಿದೆ. ರೆವೆನ್ಯೂಸ್ ಏನಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಅದೇ ರೀತಿಯಲ್ಲಿ ಕಂಪನಿಯ ಎಕ್ಸ್ಪೆನ್ಸಸ್ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಇನ್ಕ್ರೀಸ್ ಆಗಿದೆ. 4236 ಕೋಟಿ ಪ್ರಾಫಿಟ್ಸ್ ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗ್ತಿದೆ. ಸೆಪ್ಟೆಂಬರ್ 2024 ಅಂದರೆ ಕಳೆದ ವರ್ಷ 4237 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಸೊ ಆಲ್ಮೋಸ್ಟ್ ಫ್ಲಾಟ್ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಡಿಕ್ಲೇರ್ ಆಗ್ತದೆ. ಬಟ್ ಜೂನ್ ಕ್ವಾರ್ಟರ್ನಲ್ಲಿ 3844 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಈ ಕ್ವಾರ್ಟರ್ನಲ್ಲಿ ಪ್ರಾಫಿಟ್ಸ್ 10% ಇನ್ಕ್ರೀಸ್ ಆಗ್ತದೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ HCL ಟೆಕ್ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೋಡಬೇಕಾಗುತ್ತೆ ನಾಳೆ ಈ ಒಂದು ರಿಸಲ್ಟ್ಗೆ HCL ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ನ ಪ್ರಕಾರನೇ ರಿಸಲ್ಟ್ ಬಂದಿದೆ. ಹಾಗೆ ಒಂದು ಸ್ಟ್ರಾಂಗ್ ಡೀಲ್ ವಿನ್ಸ್ ಅನ್ನು ಕೂಡ ರೆಕಾರ್ಡ್ ಮಾಡಿದ್ದಾರೆ. $2.5 ಬಿಲಿಯನ್ ಡೀಲ್ ವಿನ್ಸ್ ರೆಕಾರ್ಡ್ ಆಗಿದೆ. ಸೊ ಯಾವುದೇ ರೀತಿಯ ಮೆಗಾ ಡೀಲ್ ಸೈನ್ ಆಗಿಲ್ಲ ಅಂದ್ರೂ ಕೂಡ ಸೊ ಸಣ್ಣ ಪ್ರಾಜೆಕ್ಟ್ಸ್ಗಳನ್ನೇ ಪಡ್ಕೊಂಡು ಒಳ್ಳೆ ಒಂದು ಡೀಲ್ ವಿನ್ಸ್ ಅನ್ನು ರೆಕಾರ್ಡ್ ಮಾಡಿದ್ದಾರೆ. ಹಾಗೆ AI ಗ್ರೋತ್ ಸ್ಟ್ರಾಟಜಿ ಕೂಡ ಸ್ಟ್ರಾಂಗ್ ಆಗಿ ಡಿಕ್ಲೇರ್ ಆಗ್ತದೆ. ನೋಡಬೇಕಾಗುತ್ತೆ ಬ್ರೋಕರೇಜ್ಗಳ ಟಾರ್ಗೆಟ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಟಾಟಾ ಕ್ಯಾಪಿಟಲ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಸೊ 326 ರೂಪಾಯಿಯ ಪ್ರೈಸನ್ನು ಕಂಪನಿ ಫಿಕ್ಸ್ ಮಾಡಿದ್ರು. ನಿನ್ನೆ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿರಲಿಲ್ಲ, ಬಟ್ ಸ್ಟಿಲ್ ಪಾಸಿಟಿವ್ ಆಗಿ ಟಾಟಾ ಕ್ಯಾಪಿಟಲ್ ಲಿಸ್ಟ್ ಆಗಿದೆ. 330 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಅದೇ ಪ್ರೈಸ್ನಲ್ಲೇ ಟಾಟಾ ಕ್ಯಾಪಿಟಲ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ JM ಫಿನಾನ್ಷಿಯಲ್ಸ್ ಈ ಒಂದು ಸ್ಟಾಕನ್ನು ಕವರ್ ಮಾಡಿ 360 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ಗೆ ಟಾಟಾ ಕ್ಯಾಪಿಟಲ್ ಸ್ಟಾಕನ್ನು ಹೋಲ್ಡ್ ಮಾಡ್ಬೋದು ಅನ್ನೋದು JM ಫಿನಾನ್ಷಿಯಲ್ಸ್ನ ವ್ಯೂ ಆಗಿರುತ್ತೆ. ಸೊ ಕ್ವಾರ್ಟರ್ 2 ರಿಸಲ್ಟ್ಸ್ ಬಂದಮೇಲೆ ಸ್ಟಾಕ್ ಸ್ವಲ್ಪ ಮೂವ್ ಆಗ್ಬೋದು.
ಹಾಗೆ ಎಲ್ ಜಿಯಲ್ಲಿ ಪ್ರೀಮಿಯಂ ಇನ್ನಷ್ಟು ಇನ್ಕ್ರೀಸ್ ಆಗಿದೆ. ಸೊ ನಿನ್ನೆ ದಿನ ಯು ಎಸ್ ಮಾರ್ಕೆಟ್ನ ಕರೆಕ್ಷನ್ನ ರೀಸನ್ನಿಂದ ಸ್ವಲ್ಪ ಪ್ಯಾನಿಕ್ ಕ್ರಿಯೇಟ್ ಆಗಿತ್ತು, ಆದ್ದರಿಂದ ಪ್ರೀಮಿಯಮ್ಸ್ ಡ್ರಾಪ್ ಆಗಿತ್ತು. ಬಟ್ ಇವತ್ತು 36% ಪ್ರೀಮಿಯಂ ಕಾಣಿಸ್ತಿದೆ. ಎಲ್ ಜಿ ಮಂಗಳವಾರ ಅಕ್ಟೋಬರ್ 14ಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ಪ್ರತಿ ಲಾಟ್ನ ಮೇಲೆ 5,400 ರೂಪಾಯಿಯ ಪ್ರಾಫಿಟ್ಸ್ ಕಾಣಿಸ್ತಿದೆ. ಒಳ್ಳೆ ಒಂದು ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಎಲ್ ಜಿಯನ್ನು ಲಾಂಗ್ ಟರ್ಮ್ಗೂ ಕೂಡ ಕಂಟಿನ್ಯೂ ಮಾಡ್ಬೋದು. ಸೊ ಅಲಾಟ್ಮೆಂಟ್ ಸಿಕ್ಕಿದ್ರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನು ಕೂಡ ಇಟ್ಕೋಬೋದಾಗುತ್ತೆ. ಸೊ ಸಾಕಷ್ಟು ಜನ ಫ್ರೆಶ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಂತ ಇರ್ತೀರಾ, ಸ್ವಲ್ಪ ವೆಯ್ಟ್ ಮಾಡ್ಬೋದಾಗುತ್ತೆ. ಸೊ ವ್ಯಾಲ್ಯೂಷನ್ ಏನೋ ಜಸ್ಟಿಫೈ ಆಗುತ್ತೆ. ಸೊ 1,400 ರೂಪಾಯಿ ರೌಂಡಲ್ಲಿ ಎಲ್ ಜಿ ನೋಡೋದಕ್ಕೆ ಸಿಕ್ಕಿದ್ರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನಿಂದ ಆ ಒಂದು ಲೆವೆಲ್ನಲ್ಲಿ ಬೈಯಿಂಗ್ ಅನ್ನ ಮಾಡ್ಬೋದು. ಸೊ ರುಬಿಕಾನ್ ರಿಸರ್ಚ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ಒಳ್ಳೆ ಒಂದು ಪ್ರೀಮಿಯಂ ಕಂಟಿನ್ಯೂ ಆಗ್ತದೆ. 110 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತದೆ. ಇಲ್ಲೂ ಕೂಡ ಅಷ್ಟೇ ಮಾರ್ಕೆಟ್ ವೀಕ್ನೆಸ್ ಬರ್ಬೋದು ಅನ್ನುವಂಥ ರೀಸನ್ನಿಂದ ಪ್ರೀಮಿಯಂ ಸ್ವಲ್ಪ ಡ್ರಾಪ್ ಆಗಿತ್ತು. ಬಟ್ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದಮೇಲೆ ಪ್ರೀಮಿಯಂ ಇನ್ಕ್ರೀಸ್ ಆಗಿದೆ. ಕ್ಯೂ ಐ ಬಿ ಕ್ಯಾಟಗರಿ 137 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ ಎಚ್ ಎನ್ ಐ ಕ್ಯಾಟಗರಿ 102 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 37 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಐ ಪಿ ಒನಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಇರುತ್ತೆ, ಬಟ್ ಒಳ್ಳೆ ಒಂದು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇದೆ. ಕೆನರಾ ರೋಬೆಕೋ ಎಎಂಸಿನಲ್ಲಿ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಯಿತು, ಬಟ್ 3-4% ಲಿಸ್ಟಿಂಗ್ ಗೇನ್ ಮಾತ್ರ ಕಾಣಿಸ್ತಿದೆ. ರಿಟೇಲ್ ಕ್ಯಾಟಗರಿ 2 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. ಕ್ಯೂ ಐ ಬಿ ಕ್ಯಾಟಗರಿ 26 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಕ್ಯೂ ಐ ಬಿಸ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಇನ್ವೆಸ್ಟ್ ಮಾಡ್ತಾರೆ. ಸೊ ಕೆನರಾ ರೋಬೆಕೋ ಎಎಂಸಿನಲ್ಲಿ ಕೂಡ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವನ್ನು ಇಟ್ಕೊಳ್ಳೋದೇ ಬೆಟರ್ ಆಗುತ್ತೆ. ಕೆನರಾ ಎಚ್ ಎಸ್ ಬಿ ಸಿ ಲೈಫ್ ಇನ್ಶೂರೆನ್ಸ್ನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ಸೊ ರಿಟೇಲ್ ಕ್ಯಾಟಗರಿ 0.3 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಈ ಒಂದು ಐ ಪಿ ಒನ ಅವಾಯ್ಡ್ ಮಾಡೋದೇ ಬೆಟರ್ ಡಿಸಿಷನ್ ಆಗಿರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.